ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಜಯ ಏಕಾದಶಿಯ ದಂತಕಥೆ ಏನು ಅಂತ ತಿಳಿಸ್ತಾ ಇದ್ದೀನಿ. ಈ ಒಂದು ಕಥೆಯನ್ನು ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಹೇಳಿದನು. ಈ ಕಥೆ ಯಾವುದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ಬನ್ನಿ ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಹೇಳಿದ ಕಥೆಯನ್ನು ತಿಳಿಯೋಣ. ನಂದನ್ವಾನ್ ಎಂಬಾತ ಸಂಭ್ರಮಾಚರಣೆಯನ್ನು ನಡೆಸುತ್ತಿದ್ದರು. ಈ ಹಬ್ಬದಲ್ಲಿ ಎಲ್ಲ ದೇವರುಗಳು, ಪರಿಪೂರ್ಣ ಸಂತರು ಮತ್ತು ದೈವಿಕ ಪುರುಷರು ಭಾಗವಹಿಸಿದ್ದರು. ಆ ಸಮಯದಲ್ಲಿ ಗಂಧರ್ವರು ಹಾಡುಗಳನ್ನು ಹಾಡುತ್ತಿದ್ದರು ಮತ್ತು ಗಂಧರ್ವ ಹುಡುಗಿಯರು ನೃತ್ಯ ಮಾಡುತ್ತಿದ್ದರು. ಇವರಲ್ಲಿ ಮೌಲ್ಯವಾನ್ ಎಂಬ ಒಬ್ಬ ಗಂಧರ್ವನಿದ್ದನು. ಅವನು ಸುಂದರನಾಗಿರುವ ಜೊತೆಗೆ ಬಹಳ ಸುಂದರವಾಗಿ ಹಾಡು ಹಾಡುತ್ತಿದ್ದ. ಮತ್ತೊಂದೆಡೆ ಗಂಧರ್ವ ಹುಡುಗಿಯರಲ್ಲಿ ಪುಷ್ಯವತಿ ಎಂಬ ಹುಡುಗಿ ಇದ್ದಳು. ಆಕೆ ಒಬ್ಬಳೇ ನೃತ್ಯ ಮಾಡುತ್ತಿದ್ದಳು. ಒಬ್ಬರನ್ನೊಬ್ಬರು ನೋಡಿದ ನಂತರ ಇಬ್ಬರು ತಮ್ಮ ಲಯವನ್ನು ಕಳೆದುಕೊಂಡರು. ಇದು ಭಗವಂತ ಇಂದ್ರನಿಗೆ ಕೋಪ ತರಿಸಿತು. ಅವರು ಸ್ವರ್ಗದಿಂದ ವಂಚಿತರಾಗುತ್ತಾರೆ ಮತ್ತು ನರಕದಲ್ಲಿ ಸುಡುವ ಜೀವನ ನಡೆಸಬೇಕು ಎಂದು ಶಾಪ ನೀಡಿದರು. ಇಂದ್ರನು ಪುಷ್ಯಾವತಿ ಮತ್ತು ಮೌಲ್ಯನವರ ಅನೈತಿಕ ನಡವಳಿಕೆಯಿಂದ ಕೋಪಗೊಂಡು ಮತ್ತು ಅವರಿಬ್ಬರನ್ನು ಶಪಿಸಿದನು. ಅವರು ಸ್ವರ್ಗದಿಂದ ವಂಚಿತರಾಗುತ್ತಾರೆ ಮತ್ತು ಭೂಮಿಯ ಮೇಲೆ ವಾಸಿಸುತ್ತಾರೆ. ನೀವಿಬ್ಬರು ಮರಣದ ನಂತರ ಜೀವನದಲ್ಲಿ ರಕ್ತಪಿಶಾಚಿ ಯೋನಿಯ ಸ್ಥಿತಿಗೆ ಇಳಿಯಲಿ ಎಂದು ಇಂದ್ರ ಶಾಪ ನೀಡಿದನು. ಶಾಪದ ಪರಿಣಾಮವಾಗಿ ಇಬ್ಬರು ರಕ್ತಪಿಶಾಚಿಗಳಾದರು ಮತ್ತು ಇಬ್ಬರು ಹಿಮಾಲಯದ ಶಿಖರದ ಮರದ ಕೆಳಗೆ ನೆಲೆಸಿದರು. ಪಿಶಾಚಿ ಯೋನಿಯಲ್ಲಿ ಅವರು ಬಹಳಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಯಿತು. ಒಮ್ಮೆ ಮಾಘ ಶುಕ್ಲ ಪಕ್ಷದ ಏಕಾದಶಿಯೊಂದು ಅವರಿಬ್ಬರು ತುಂಬಾ ದುಃಖಿತರಾಗಿದ್ದರು. ಆದರೆ ಆ ದಿನ ಅವರು ಹಣ್ಣುಗಳನ್ನು ಮಾತ್ರ ಸೇವಿಸಿದ್ದರು. ರಾತ್ರಿ ಇಡೀ ಇಬ್ಬರು ಭಯಂಕರವಾದ ಚಳಿ ರಾತ್ರಿಯೆಲ್ಲ ಒಟ್ಟಿಗೆ ಕುಳಿತುಕೊಂಡರು. ಇಬ್ಬರು ಘನೀಕರಣದಿಂದ ಮರಣ ಹೊಂದಿದರು ಮತ್ತು ಜಯ ಏಕಾದಶಿಯ ಅನಪೇಕ್ಷಿತ ಉಪವಾಸದಿಂದಾಗಿ ಇಬ್ಬರು ಪಿಶಾಚಿ ಯೋನಿಯಿಂದ ಮುಕ್ತರಾದರು. ಮಾಲ್ಯವಾನ್ ಮತ್ತು ಪುಷ್ಯವತಿ ಈಗ ಮೊದಲಿಗಿಂತ ಹೆಚ್ಚು ಸುಂದರವಾಗಿದ್ದಾರೆ ಮತ್ತು ಅವರಿಗೆ ಸ್ವರ್ಗದಲ್ಲಿ ಸ್ಥಾನ ನೀಡಲಾಗಿದೆ. ಇಬ್ಬರನ್ನು ನೋಡಿದ ದೇವೇಂದ್ರ ಆಶ್ಚರ್ಯಚಕಿತನಾದನು ಮತ್ತು ಪಿಶಾಚಿ ಯೋನಿಯಿಂದ ನಿಮ್ಮನ್ನು ಹೇಗೆ ಬಿಡುಗಡೆ ಮಾಡಲು ಸಾಧ್ಯವಾಯಿತು ಎಂದು ವಿಚಾರಿಸಿದನು. ಮೌಲ್ಯವನ ಪ್ರಕಾರ ಇದು ವಿಷ್ಣುವಿನ ಜಯ ಏಕಾದಶಿಯ ಪರಿಣಾಮವಾಗಿದೆ. ಈ ಏಕಾದಶಿಯ ಪರಿಣಾಮವು ಪಿಶಾಚಿ ಯೋನಿಯಿಂದ ನಮ್ಮನ್ನು ಮುಕ್ತಗೊಳಿಸಿದೆ ಎಂದನು. ಇಂದ್ರನು ಹರ್ಷಗೊಂಡು, ನೀನು ಜಗದೀಶ್ವರ ಭಕ್ತನಾದುದರಿಂದ ಇನ್ನು ಮುಂದೆ ನನ್ನಿಂದ ನಿನಗೆ ಗೌರವ ಉಂಟಾಗುತ್ತದೆ ಮತ್ತು ನೀನು ಸ್ವರ್ಗದಲ್ಲಿ ಸುಖವಾಗಿ ಬಾಳಬೇಕು ಎಂದು ಹೇಳಿದನು. ಶ್ರೀಕೃಷ್ಣನು ಈ ಕಥೆಯನ್ನು ಕೇಳಿದಾಗ, ಜಯ ಏಕಾದಶಿಯ ದಿನದಂದು ಜಗಪತಿ ಜಗದೀಶ್ವರ ಭಗವಂತನಾದ ವಿಷ್ಣುವನ್ನು ಮಾತ್ರ ನಾವು ಪೂಜಿಸಬೇಕು ಎಂದು ಹೇಳಿದರು. 10ನೇ ದಿನ ಈ ಏಕಾದಶಿಯೊಂದು ಉಪವಾಸ ಮಾಡುವ ಭಕ್ತರು ಏಕಾದಶಿಯೊಂದು ಶ್ರೀ ವಿಷ್ಣುವನ್ನು ಧ್ಯಾನಿಸುವ ಮೂಲಕ ಮತ್ತು ನಂತರ ಧೂಪ, ದೀಪ, ಶ್ರೀಗಂಧ, ಹಣ್ಣುಗಳು, ಎಳ್ಳು ಮತ್ತು ಪಂಚಾಮೃತದಿಂದ ಪೂಜಿಸುವ ಪ್ರತಿಜ್ಞೆ ಮಾಡಿ ಎಂದು ಹೇಳಿದರು. ಹಿಂದೂ ಪುರಾಣಗಳ ಪ್ರಕಾರ ಜಯ ಏಕಾದಶಿಯ ದಿನದಂದು ವ್ಯಕ್ತಿಯು ತನ್ನ ಹೃದಯದಿಂದ ಹಗೆತನವನ್ನು ದೂರವಿಡಬೇಕು ಮತ್ತು ತನ್ನ ಹೃದಯ ಮತ್ತು ಆತ್ಮದಿಂದ ಭಗವಂತ ವಿಷ್ಣುವನ್ನು ಆರಾಧಿಸಬೇಕು. ಯಾವುದೇ ಕ್ಷಣದಲ್ಲಿ ದ್ವೇಷ, ಅಪ್ರಾಮಾಣಿಕತೆ ಅಥವಾ ಕಾಮದ ಭಾವನೆಗಳನ್ನು ಮನಸ್ಸಿನಲ್ಲಿ ತರಬಾರದು. ಈ ಸಮಯದಲ್ಲಿ ನಾರಾಯಣ ಸ್ತೋತ್ರ ಮತ್ತು ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ಸಹ ಉಪಯುಕ್ತವಾಗಿದೆ. ಈ ಉಪವಾಸವನ್ನು ಸಂಪೂರ್ಣವಾಗಿ ಆಚರಿಸುವವರಿಗೆ ಲಕ್ಷ್ಮೀದೇವಿ ಮತ್ತು ಶ್ರೀಹರಿ ವಿಷ್ಣುವಿನ ಆಶೀರ್ವಾದವು ದೊರೆಯುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಜಯ ಏಕಾದಶಿಯ ದಿನ ಅನಪೇಕ್ಷಿತ ಉಪವಾಸದಿಂದ ದೊರೆತ ಫಲ ಏನು ಎಂದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.